ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ರಾಜ್ಯದ ರಾಜಕಾರಣದಲ್ಲಿ ಒಂದು ಭುಗಿಲದ್ದ ಒಂದು ಹೊಸ ರಣತಂತ್ರಗಳನ್ನ ಹೆಣೆತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಹೆಣೆತಾ ಇದ್ದಾರೆ, ಇದಕ್ಕೆ ಏನಾಗುತ್ತೆ, ಈಗಿನ ಸರ್ಕಾರ 2023 ಚುನಾವಣೆಗಿಂತ ಮುಂಚಿತ ಮತ್ತೊಂದು ಸರ್ಕಾರ ಬರುವುದರಲ್ಲಿ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಇದಕ್ಕೆ ಪ್ರಮುಖ ಕಾರಣೀಭೂತರು ಯಾರಾಗ್ತಾರೆ? ಈಗ ನೋಡಿ, ರಮೇಶ್ ಜಾರಕಿಹೊಳಿ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು. ಆಗಸ್ಟ್ 15ರಂದು ಬೆಳಗಾವಿಯ ಉಸ್ತುವಾರಿ ಸಚಿವರೊಂದಿಗೆ ಇಲ್ಲಿ ರಾಷ್ಟ್ರಧ್ವಜ ಹಾರಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು BJP ಹೈಕಮಾಂಡ್. ಇಲ್ಲದೆ ಹೋದಲ್ಲಿ ಪರಿಸ್ಥಿತಿ ತುಂಬ ಗಂಭೀರ ಆಗುತ್ತೆ. ಕೆಲವು ರಾಜಕೀಯ ಹಿತಚಿಂತಕರು ಯಾವ್ಯಾವ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ಗೊತ್ತಾ? ಈಗ 68 ಶಾಸಕರನ್ನ ಇಟ್ಕೊಂಡು ಕಾಂಗ್ರೆಸ್ದವರಿದ್ದಾರೆ, 17 ಜನ ಹೊರಗಡೆ ಹೋಗಿದ್ದಾರೆ. ಆ 17 ಜನರ ಕೂಡ್ಕೊಂಡು ಒಂದು 50 ಜನರ ಬೆಂಬಲಿಗರೊಂದಿಗೆ ಏನಾದರೂ ರಮೇಶ್ ಜಾರಕಿಹೊಳಿ ರಣತಂತ್ರ ವ್ಯೂಹ ರಚನೆ ಮಾಡಿದರೆ 2023ಕ್ಕಿಂತ ಮುಂಚಿತ ಇಲ್ಲಿ ಒಂದು ಮತ್ತೊಂದು ಸರ್ಕಾರ ರಚನೆ ಆಗುವತ್ತ ಸಾಗತ್ತೆ. ಈಗ ಈ BSY ಯಾವುದಾದ್ರೂ ಒಂದು ರಾಜ್ಯಕ್ಕೆ ರಾಜ್ಯಪಾಲ ಮಾಡಿ ಕಳಿಸಿಬಿಟ್ರೆ ಇಲ್ಲಿ ಡೋಲಾಯಮಾನ ಪರಿಸ್ಥಿತಿ ಆಗುತ್ತೆ. ಈಗ ಲಿಂಗಾಯತ ಒಂದು ಪ್ರಮುಖ ಸಮುದಾಯ, ಲಿಂಗಾಯತ ಪ್ರಮುಖ ಸಮುದಾಯನ ಶಾಂತಗೊಳಿಸಲಿಕ್ಕೆ ಏನು ಮಾಡಬೇಕಾಗತ್ತೆ? 50-68 ಜನ ಕೂಡ್ಕೊಂಡು ಇಲ್ಲಿ ಪ್ರಮುಖ ಉತ್ತರ ಕರ್ನಾಟಕದ ಒಬ್ಬ ನಾಯಕ MB ಪಾಟೀಲ್, ಮಾಜಿ ಸಚಿವ, ಮಾಜಿ ಗೃಹ ಮಂತ್ರಿ, ಜಲಸಂಪನ್ಮೂಲ ಸಚಿವ, ಒಂದು ಲಿಂಗಾಯತ ಕೋಮಿಗೆ ಪ್ರಬಲ ಶಡ್ಡು ಹೊಡೆಯುವಂಥ ಒಬ್ಬ ನಾಯಕ, ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಸತೀಶ್ ಜಾರಕಿಹೊಳಿಯನ್ನು DCM ಮಾಡಿ, ಜಮೀರ್ ಅಹ್ಮದ್ ಖಾನನ್ನು DCM ಮಾಡಿ, ಭೈರೇಗೌಡನ್ನು ಏನೋ DCM ಮಾಡಿ, ಒಂದು 3 DCMಗಳನ್ನ ಮಾಡಿ MB ಪಾಟೀಲನ್ನು ಮುಖ್ಯಮಂತ್ರಿ ಸ್ಥಾನ ಮಾಡಿಬಿಟ್ರೆ ಇದು ಒಂದು ಲೆಕ್ಕಾಚಾರ ನಡೀತಾ ಇದೆ. ಈಗ ರಾಜಕೀಯ ನಾವು ಯಾವಾಗಲೂ ಹೇಳ್ತಾ ಬಂದಿದ್ದೀವಿ, ರಾಜಕೀಯ ನಿಂತು ನೀರಲ್ಲ, ಅದು ಯಾವಾಗಲೂ ಹರಿತಾ ಇರುತ್ತೆ. 1 ಗಂಟೆಯಲ್ಲಿ ಆಗುವಂಥ ಬದಲಾವಣೆ 15 ನಿಮಿಷದಲ್ಲಿ ಬದಲಾವಣೆ ಆಗುತ್ತೆ. ಇವೆಲ್ಲ ರಾಜಕೀಯ ವಿಶ್ಲೇಷಣೆಗಳೊಂದಿಗೆ ಯಾಕೆ ಈ ಸ್ಟೋರಿ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈಗ ಸಿದ್ದರಾಮಯ್ಯ ಸುಮ್ಮನೆ ಕೂಡುವಂಥ ವ್ಯಕ್ತಿ ಅಲ್ಲ. ಈಗ ಸಿದ್ದರಾಮಯ್ಯನ ಪ್ರಭಾವ ಕುಗ್ಗಿಸಲಿಕ್ಕೆ ಈಗಾಗಲೇ DKC ರಣತಂತ್ರ ಇವು ರಚನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತರಲ್ಲೇ ಕೊಪ್ಪಳ ಶಾಸಕ ರಾಘವೇಂದ್ರ ಇಟ್ನಾಳ್ ಹೇಳ್ತಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಜಮೀರ್ ಅಹ್ಮದ್ ಪದೇ ಪದೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ವಿಷಯಗಳನ್ನ ನೋಡಿದ ಮೇಲೆ DK ಶಿವಕುಮಾರ್ ಅವರ ರಣತಂತ್ರ ಕಾರ್ಯ ಏನು, ಜನಬೆಂಬಲಿತವಾದರೆ ಮಾತ್ರ ಮುಖ್ಯಮಂತ್ರಿ ಆಗ್ಬೋದಂತ ಜಮೀರ್ ಅಹ್ಮದ್ ನೇರವಾಗಿ ಹೇಳ್ತಾರೆ. ಜಮೀರ್ ಅಹ್ಮದ್ ಯಾವಾಗಲೂ ದೇವೇಗೌಡ ಕುಟುಂಬರ ಜೊತೆನೂ ವಾಗ್ದಾಳಿ ಮಾಡ್ತಾರೆ, DK ಶಿವಕುಮಾರ್ ಜೊತೆನೂ ಅನೋನ್ಯ ಸಂಬಂಧನೂ ಸರಿ ಇಟ್ಕೊಂಡಿಲ್ಲ. ಈಗ ಸಿದ್ದರಾಮಯ್ಯನ ಬೆನ್ನತ್ಕೊಂಡು ಈಗ ಈ ಟಗರು ಗುಟ್ರು ಹಾಕಿದರೆ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತ ಜಮೀರ್ ಅಹ್ಮದ್ ಲೆಕ್ಕಾಚಾರ. ಈಗ ಮತ್ತೊಬ್ಬ ಚಾಣಕ್ಯ ರಾಜಕಾರಣ, ಕರ್ನಾಟಕದ್ದು ಮಾಸ್ಟರ್ ಮೈಂಡ್ ಅಂತ ಹೇಳ್ತಾ ಬಂದಿದ್ದೀವಿ, ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂಡುವಂಥ ವ್ಯಕ್ತಿ ಅಲ್ಲ. ಅವರು ಸಹಿತ ತಮ್ಮ ಅನೇಕ ಬೆಂಬಲಿಗ ಶಾಸಕರ ಜೊತೆ, BJP ಅವ್ರ ಜೊತೆನೂ ಸಹಿತ ಅವರ ಅನೋನ್ಯ ಸಂಬಂಧವಿದೆ. ಅವರು ಮಂತ್ರಿ ಇದ್ದಾಗ ನಾವು ನೋಡಿದ್ದೀವಿ, ಕಣ್ಣಾರೆ ಎಷ್ಟೋ BJP ಶಾಸಕರು ಬಂದರೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಅವರು ಸಹಿತ ಅವ್ರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ. ಅಂದಮೇಲೆ ಅವರು ಎಷ್ಟು ಶಾಸಕರನ್ನು ತರ್ಬೋದು ಗೊತ್ತಿಲ್ಲ. ಅದರಲ್ಲಿ ಪ್ರಮುಖ ರೂವಾರಿ ರಮೇಶ್ ಜಾರಕಿಹೊಳಿ ತಮ್ಮ ನೇತೃತ್ವದಲ್ಲಿ ಒಂದು 50 ಜನ ಶಾಸಕರು ಬೆನ್ನು ಹತ್ತಿ ಬಂದರೆ ಏನಾದರೂ ಅಲ್ಲೋಲ್ ಕಲ್ಲಲಾಗುತ್ತೆ, ರಾಜಕೀಯ ದುರುಳೀಕರಣ ಪ್ರಾರಂಭ ಆಗುತ್ತೆ. 2023ಕ್ಕಿಂತ ಮುಂಚಿತ ಮತ್ತೊಂದು ಸರ್ಕಾರ ಬರುತ್ತೆ. ಅದು 2 ವರ್ಷ ನಂತರ ಪತನಗೊಂಡು ಮತ್ತೆ 2023ಕ್ಕೆ ಚುನಾವಣೆಗೆ ಎಲ್ಲರೂ ಹೋಗಬೇಕಾಗತ್ತೆ. ಈ ಎಲ್ಲ ವಿದ್ಯಮಾನಗಳನ್ನು ನೋಡಿದರೆ ಇವತ್ತು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಏನೋ ಗುಸು ವಿದ್ಯಮಾನಗಳು ನಡೀತಾ ಇದ್ದಾವೆ. ಯಾವ ಶಾಸಕ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನೋದು ಸಹಿತ ಈಗ ಒಂದು ವಿಷಯಕ್ಕೆ ಬರೋಣ. ಈಗ ನೋಡಿ, BJPಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮತ್ತೆ ಮಂತ್ರಿ ಆಗ್ತಾರೆ. ಅದು ನಿಜಕ್ಕೂ ಅಗೌರವದ ಪ್ರಶ್ನೆ. ಮುಖ್ಯಮಂತ್ರಿ ಆದಮೇಲೆ ಮಂತ್ರಿ ಆಗಬಾರ್ದು, ಮುಖ್ಯಮಂತ್ರಿ ಆದಮೇಲೆ ರಾಜ್ಯಪಾಲ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು, ರಾಷ್ಟ್ರಪತಿ ಆಗಬೇಕು. ಆದರೆ ಅವರು ಸಂಪುಟ ಸೇರಬಾರ್ದಾಗಿತ್ತು. ಯಾರೋ ಮತ್ತೊಬ್ಬ ಯುವ ಸದಸ್ಯನನ್ನು, ಶಾಸಕನನ್ನು ಮಂತ್ರಿ ಮಾಡಲಿಕ್ಕೆ ಶಿಫಾರಸು ಮಾಡಬೇಕಾಗಿತ್ತು. ಅದರಲ್ಲಿ 2ನೇ ಸಾಲಿನಲ್ಲಿ ಈಗ SR ಬೊಮ್ಮಾಯಿ ಅವರು ಸುಪುತ್ರ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇವರು ಎಲ್ಲರೂ ಪಕ್ಷದ ಸಿದ್ಧಾಂತಕ್ಕೆ ಅಂಟ್ಕೊಂಡು ಸಂಘಟನೆಗೆ ಹೋಗಬೇಕು, ಮಂತ್ರಿ ಪದ ತ್ಯಾಗ ಮಾಡಬೇಕು. ಅಸಮಾಧಾನ ಭುಗಿಲೆದ್ದಾಗ
ಎಷ್ಟೋ ಯುವಕರಿದ್ದಾರೆ ಶಾಸಕರು, ಅವರೆಲ್ಲ ಮಂತ್ರಿ ಕನಸು ಕಾಣ್ತಾ ಇದ್ದಾರೆ. ನೀವೇ ಯಾಕೆ ಗುತ್ತಿಗೆ ಹಿಡ್ಕೊಂಡಿದ್ದೀರಾ ಮಂತ್ರಿ ಸ್ಥಾನ? ನಿಮಗೆ ಕಾಯಂ ಮಂತ್ರಿ ಸ್ಥಾನ ಬೇಕವಾ? ನೀವೆಲ್ಲರೂ ತ್ಯಾಗ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಉಳಿಯುತ್ತೆ. ಇಲ್ದಿದ್ರೆ ಬಿ ಜೆ ಪಿಗೆ ದಕ್ಷಿಣ ಭಾರತದಲ್ಲಿ ಇರೋದು ಒಂದೇ ರಾಜ್ಯ. ಇಲ್ಲಿ ಏನಾದರೂ ತೊಂದರೆ ಆದರೆ ಸೆಂಟ್ರಲ್ಗೂ ತೊಂದರೆ ಆಗುತ್ತೆ. ಬರುವ 24ರಲ್ಲಿ ಮೋದಿ ಸರ್ಕಾರ ಪತನವಾಗುವುದರಲ್ಲಿ ಕರ್ನಾಟಕವೇ ಸಂದೇಶ ಸಾರುತ್ತೆ. ಈಗಾಗಲೇ ಈ ಹಿಂದಿನ ಇತಿಹಾಸಗಳನ್ನ ತೆಗೆದಾಗ ಇವೆಲ್ಲ ವಿದ್ಯಮಾನಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದ್ದಾವೆ. ಕರ್ನಾಟಕದಿಂದ ಏನು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅನ್ನುತ್ತೇವೋ, ಹಾಗಾದರೆ ಕನ್ನಡಕ್ಕಾಗಿ ಕೈ ಎತ್ತು ಭಾರತವೇ ಕಲ್ಪವೃಕ್ಷವಾಗುತ್ತದೆ ಅನ್ನುವ ಒಂದು ನಾಣ್ಣುಡಿಯಂತೆ ಬರಬೇಕಾಗುತ್ತೆ. ಯಾಕಂದರೆ ಕನ್ನಡಿಗರಲ್ಲಿ ಯಾವಾಗಲೂ ಶಾಂತ ಸ್ವಭಾವದವರು. ಅವರು ಏನಾದರೂ ಒಂದು ರೊಚ್ಚಿಗೆದ್ದರೆ ದೇಶದಲ್ಲಿ ಯಾವುದೇ ಪಕ್ಷ ತರುವಂಥ ಕರ್ನಾಟಕದಿಂದ ಪ್ರಾರಂಭ ಆಗುತ್ತೆ. ಯಾಕಂದರೆ ಇಲ್ಲಿ ಅಂಥ ಹಿತಚಿಂತಕರಿದ್ದಾರೆ, ಒಂದು ದೈವಿ ಶಕ್ತಿ ಇದೆ ಅನ್ನೋದು ಒಂದು ಹೇಳಬೇಕಾಗತ್ತೆ. ಈಗ ಲಿಂಗಾಯತ ಲಾಬಿಯಿಂದ MB ಪಾಟೀಲ್ CM ಆದರೆ ಸತೀಶ್ ಜಾರಕಿಹೊಳಿ DCM ಆಗ್ತಾರೆ, ಜಮೀರ್ ಅಹ್ಮದ್ DCM ಆಗ್ತಾರೆ, ಬೈರೇಗೌಡ DCM ಆಗ್ತಾರೆ. ಇವೆಲ್ಲ ವಿದ್ಯಮಾನಗಳನ್ನು ನೋಡಿದರೆ ಈಗಾಗಲೇ ರಾಘವೇಂದ್ರ ಇಟ್ನಾಳ್ ಮತ್ತು ಜಮೀರ್ MLA ಇಬ್ಬರೂ ಈಗಾಗಲೇ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯ ಅಂತ. ಆವಾಗ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಶಾಂತ ಕೂಡ್ತಾರೆ. ತಮ್ಮ ಬೆಂಬಲಿಗರಾದಂಥ MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ತಂದು ಆರಾಮಾಗಿ ಸರ್ಕಾರ ನನ್ನದೇ ಅನ್ನೋದು ಒಂದು ರಿಮೋಟ್ ಕಂಟ್ರೋಲ್ ಇಟ್ಕೋತಾರೆ. ಇಲ್ಲಿ DK ಶಿವಕುಮಾರನ್ನ ಒಂದು ಮೂಲೆ ಗುಂಪು ಮಾಡುವಂಥ ಒಂದು ಹುನ್ನಾರವು ಇದರಲ್ಲಿ ಅಡಗಿದೆ. ಹಾಗಾದರೆ ರಾಜ್ಯ ರಾಜಕಾರಣ ಏನಾಗುತ್ತೆ, ಯಾವ ರೀತಿ ತಿರುವು ಪಡೆಯುತ್ತೆ? ಪಿನ್ ಟು ಪಿನ್ ಮಾಹಿತಿ ನೀವು ನಂಬರ್ 1 ಚಾನಲ್ದಲ್ಲಿ ನೋಡ್ತಾ ಇರಿ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ.